ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ. ಹಾಯ್ ಹಲೋ ನಮಸ್ಕಾರ. ಸುವರ್ಣ ಪ್ಲಸ್ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಈ ಸೀರಿಯಲ್ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದ್ರೆ ಬನ್ನಿ, ನೀವು ಇಷ್ಟಪಡೋ ಸೀರಿಯಲ್ ನಲ್ಲಿ ಏನೇನಾಯ್ತು, ಯಾವ್ಯಾವ ಕಥೆ ಎಲ್ಲಿಗೆ ಬಂತು ಅನ್ನೋದನ್ನ ನೋಡೇ ಬಿಡೋಣ. ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ. ಬದುಕಿನ ಭಾವಲಹರಿ ಅಮೃತವರ್ಷಿಣಿ, ಧರಣಿಗೆ ಜೀವಧಾರೆ ಅಮೃತವರ್ಷಿಣಿ. ಹೇಳು ವಿನಯ್. ಹೌದಾ, ನೀನೇ ತಂದ್ಬಿಟ್ಟಿಯಾ? ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಂಜುಳಾ ಕೈಲಿ ನನ್ನ ರೂಮು ಕೊಟ್ಟು ಕಳಿಸು. ನಾನು ನೀರು ತಗೊಂಡು ಬರ್ತೀನಿ. ವಿಜಯ್ ಸರ್, ವಿನಯ್ ಸರ್ ಇದನ್ನು ನೀವು ಕೊಡಕ್ಕೆ ಹೇಳಿದ್ರು. ಕೊಡಿ, ನೀವು ಹೊರಡಿ. ಯಶೋದಮ್ಮ. ಓ ಕಮಲಾ, ಬಾಬಾ ಏನು ಇದ್ದಕ್ಕಿದ್ದಾಗ ಬಂದಿದ್ಯಾ? ಕೂತ್ಕೋ ಕಮಲಾ. ನಾನು ಈ ಕುತ್ಕೊಂಡು ಉಪಚಾರ ಮಾಡಿಸ್ಕೊಳಕ್ ಬಂದಿಲ್ಲ, ನನ್ನ ದುಡ್ಡು ಬಿಸಾಕಿ ಅಂತ ಕೇಳಕ್ ಬಂದಿದ್ದೀನಿ. ಅದು ಇಷ್ಟೊತ್ತಿಗೆ ಕೊಟ್ಬಿಡ್ತಿದ್ದೆ, ಆದರೆ ಸ್ವಲ್ಪ ತೊಂದರೆ ಆಗೋಯ್ತು. ಏನು ತೊಂದರೆ ನಿಮಗೆ? ಇದೇ ನೆವ ಹೇಳ್ಕೊಂಡೇ ಬರ್ತಾ ಇದ್ದೀರಾ? ನಿಮ್ಮ ಮನೆಗೆ ಅಲ್ದು ಅಲ್ದು ಸಾಕಾಗೋಗಿದೆ ನನಗೆ. ಇವತ್ತು ನೀವು ದುಡ್ಡು ಕೊಡೋ ತನಕ ನಾನು ಈ ಜಾಗ ಬಿಟ್ಟು ಕತ್ತಲ್ಲ. ನೋಡು ಕಮಲಾ, ಈಗ ಹಠ ಮಾಡಿದ್ರೆ ಹೇಗೆ? ನಾನು ದುಡ್ಡು ಕೊಡಬೇಕು ಅಂತ ಅಂದ್ಕೊಂಡಾಗ್ಲೆಲ್ಲ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೇ ಇದೆ. ಏನು ಮಾಡೋದು ಹೇಳು? ನಿಮ್ಮ ರಗಳೆ ಇದ್ದಿದ್ದೆ, ಅದನ್ನು ಕಟ್ಕೊಂಡು ನನಗೇನಾಗಬೇಕು? ಮರ್ಯಾದೆಯಿಂದ ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಬಿಡಿ. ನೋಡು ಕಮಲಾ, ನೀನು ಒಂದು ಹೆಣ್ಣು, ಒಂದು ಹೆಣ್ಣಿನ ಸಮಸ್ಯೆನ ಒಂದು ಹೆಣ್ಣೆ ಅರ್ಥ ಮಾಡ್ಕೊಳ್ದೇ ಇದ್ರೆ ಹೇಗೆ? ಈಗೇನಂತ ಸಮಸ್ಯೆ ಬಂದಿರೋದು? ನನ್ನ ಮಗಳು ಅಮೃತ ತಾಯಿ ಆಗ್ತಿದ್ದಾಳೆ. ಮೊನ್ನೆ ತಾನೇ ಅವಳಿಗೆ ನೋಡೋಕೆ ಹೋಗಿದ್ದೆ. ಬರೀ ಕೈಯಲ್ಲಿ ಹೋಗೋಕ್ಕಾಗತ್ತಾ? ತವ್ರ ಮನೆಯಿಂದ ಅಂತ ಒಂದು ಉಡುಗೊರೆ ಕೊಡಬೇಕಲ್ಲ, ಅದಕ್ಕೆ ಒಂದು ರೇಷ್ಮೆ ಸೀರೆ, ಒಂದು ಉಂಗುರ ಇಟ್ಕೊಟ್ಟು ಮಡಿಲ್ ತುಂಬಿ ಬಂದೆ. ಹೌದಾ? ಅಮೃತ ತಾಯಿ ಆಗ್ತಿದ್ದಾಳ? ಹ್ಞೂ, ಮತ್ತೆ ಅದಕ್ಕೆ ಹೇಳಿದ್ದು. ಖರ್ಚು ಇಷ್ಟಕ್ಕೆ ಮುಗೀತಾ? ಇನ್ನು ಅವಳನ್ನ ಮನೆಗೆ ಕರ್ಕೊಂಬರ್ಬೇಕು, ಆಸ್ಪತ್ರೆಗೆ ತೋರಿಸ್ಬೇಕು, ಸ್ಕ್ಯಾನಿಂಗು, ಮೆಡಿಸನ್ನು, ಟಾನಿಕು ಅಂತ ಸಾವಿರಾರು ರೂಪಾಯಿ ಖರ್ಚಾಗತ್ತೆ. ಇನ್ನು ಸಿಸೇರಿಯನ್ಗೆ ಎಷ್ಟು ಲಕ್ಷ ಖರ್ಚಾಗತ್ತೋ ದೇವ್ರಿಗೆ ಗೊತ್ತು. ಇಷ್ಟು ದುಡ್ಡು ಎಲ್ಲಿಂದ ತರೋದು ಅಂತ ದಿಕ್ಕೇ ತೋರಿಸ್ತಾ ಇಲ್ಲ ಕಮಲಾ. ಅಲ್ಲ, ಮತ್ತು ಫೋನಲ್ಲಿ ಯಾರಿಗೋ ಹೇಳ್ತಿದ್ರಿ ತಾಯಿ ಆಗಲೇಬೇಕು, ಆ ಶುಭ ಸುದ್ದಿ ಹೇಳೋ ತನಕ ನನಗೆ ಫೋನ್ ಮಾಡಲೇಬೇಡ ಅಂತ. ವರ್ಷ, ನೀನು ಇವತ್ತೆಷ್ಟು ಸುಂದರವಾಗಿ ಕಾಣಿಸ್ತಿದೆಯಾ ಗೊತ್ತಾ? ಯು ಆರ್ ಲುಕಿಂಗ್ ಸೋ ಮಾರ್ವಲಸ್. ನಾನು ಇಷ್ಟು ದಿನ ಈ ಸೌಂದರ್ಯದ ಕಡೆ ಗಮನನೇ ಕೊಡಲಿಲ್ಲ. ನಾನು ಎಂಥ ಫೂಲ್ ಅನ್ನಿಸ್ತಾ ಇದೆ. ನಾನು ನಿನ್ನಲ್ಲಿ ಬರೀ ತಪ್ಪನ್ನೇ ಹುಡುಕ್ತಾ ಹೋಗಿ ಈ ಸಾಮೀಪ್ಯದ ಖುಷಿ, ಸಂತೋಷ ಎಲ್ಲ ಕಳ್ಕೊಂಡ್ಬಿಟ್ಟೆ. ನಿನ್ನನ್ನು ಒಂಟಿತನದಲ್ಲಿ ನರಳು ಹಾಗೆ ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ತೀಯ ವರ್ಷ?
ಅಮೃತ, ಏನಾಗಿದೆ ನಿಂಗೆ? ಎಲ್ಲಿದೆ ನಿನ್ ಜ್ಞಾನ? ಸರಿ ಬಿಡು, ನಿನ್ನ ಭಾವನ ಜೊತೆ ಚಾಟ್ ಸೆಂಟರ್ಗೆ ಹೋಗ್ತಿದ್ಯಾ ಅಂತ ಅತ್ತೆ ಹೇಳಿದ್ರು. ಹೋಗಿ ಬಂದ್ಯಾ? ಇಲ್ಲ ವರ್ಷಕ್ಕ, ಅವ್ರು ನಾಳೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅಲ್ಲ ಅಮೃತ, ನಿನಗೆ ಚಾಟ್ ತಿನ್ನಬೇಕು ಅಂತ ಆಸೆ ಆಗಿದ್ದು ಇವತ್ತು ತಾನೇ, ಅದನ್ನ ನಾಳೆ ಯಾಕೆ ತಿಂತೀಯಾ? ಇವತ್ತು ಅವ್ರು ಬೇಡ ಅಂದರು. ಚಾಟ್ ತಿನ್ನೋ ಆಸೆ ಆಗಿದ್ದು ನಿನಗ ಅವ್ರಿಗ? ಅಷ್ಟು ಆಸೆ ಪಡ್ತಿದ್ಯಾ ಅಂದಮೇಲೆ ಕರ್ಕೊಂಡು ಹೋಗ್ಬೇಕು ತಾನೇ. ಏನೋ ನಿನ್ನ ಮೇಲೆ ಮಹಾ ಪ್ರೀತಿ ಇದೆ ಅಂತಿದ್ದೆ, ಇದೇನಾ ಪ್ರೀತಿ? ನೀನೇನು ಚಿನ್ನ ಕೇಳಿದ್ಯಾ, ವಜ್ರ ಕೇಳಿದ್ಯಾ? ತಿನ್ನೋ ಪದಾರ್ಥ ಹೆಂಡತಿಗೋಸ್ಕರ ಅಷ್ಟು ಕೊಡ್ಸೋಕ್ಕಾಗಲಿಲ್ಲ ಅಂದಮೇಲೆ ಅದೆಂಥ ಪ್ರೀತಿನೇ? ನಾನು ಹೇಳಿದ ನಿಜ ತಾನೆ, ಭಾವಂಗೆ ನಿನ್ನ ಮೇಲೆ ಎಲ್ಲಷ್ಟು ಪ್ರೀತಿ ಇಲ್ಲ. ಎಷ್ಟು ಹೇಳಿದ್ರು ಅಷ್ಟೇ, ಗೋರ್ಕಲ್ ಮೇಲೆ ಮಳೆ ಸುಡ್ದಂಗೆ. ವರ್ಷ, ಅಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ? ಅದು ಅತ್ತೆ, ಅಮೃತನ ರೂಮ್ಗೆ ಹೋಗಿದ್ದೆ, ಅವಳಲ್ಲಿ ಇರ್ಲಿಲ್ವಲ್ಲ, ಎಲ್ಲಿ ಹೋದ್ಲು ಅಂತ ಹುಡುಕ್ತಿದ್ದೆ. ಇಲ್ಲೇ ಇದ್ಲಲ್ಲ, ಅದಕ್ಕೆ ಹಾಗೆ ನಿಂತ್ಕೊಂಡಿದ್ದೆ. ಅದಕ್ಕೆ ಯಾಕೆ ಅಲ್ಲಿ ನಿಂತ್ಕೋಬೇಕು? ಸೀದಾ ಒಳಗೆ ಬರ್ಬೇಕು ತಾನೆ? ಒಳಗೆ ಬಾ. ಅಮೃತ ನಡು, ಇದೆಲ್ಲ ಪ್ಯೂರ್ ಕಾಂಜೀವರಂ ಸೀರೆ. ಇಂಥ ಸೀರೆಗಳನ್ನ ದೇವಸ್ಥಾನಕ್ಕೆ, ಮದುವೆಗಳಿಗೆ ಉಟ್ಕೋಬೇಕು. ಇಂಥ ಒಳ್ಳೆ ಜರಿ ಸೀರೆಗಳು ಈಗ ಬರ್ತಾನೆ ಇಲ್ಲ. ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ. ಮಿಲನ 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 ಮಿಲನ. ಸಮರ್ಥ, ಇಷ್ಟು ದಿನ ಯಾರ್ಯಾರ್ದೋ ವಿಷಯಕ್ಕೆ, ಯಾವುದಾದ್ರೂ ವಿಷಯಕ್ಕೆ ನಾವು ಜಗಳಾಡಿದ್ದು ಸಾಕು. ಇನ್ಮೇಲೆ ನೀನು ಯಾರ ವಿಷಯನೂ ಮನೆಗೆ ತರಬೇಡ, ನಾನು ಯಾರ ವಿಷಯನೂ ಮನೆಗೆ ತರೋದಿಲ್ಲ. ನಾವಿಷ್ಟೇ ಜನ ನಮ್ಮದೇ ಪ್ರಪಂಚದಲ್ಲಿ ಸುಖವಾಗಿರೋಣ. ಥ್ಯಾಂಕ್ಸ್ ಡ್ಯಾಡ್, ಥ್ಯಾಂಕ್ ಯು ಸೋ ಮಚ್. ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಶೋರ್ ಡ್ಯಾಡ್. ಇದೇ ಖುಷಿಗೆ ಇಬ್ರು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಅದು ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಮುಗಿಸ್ಕೊಂಬಂದ್ಬಿಡ್ತೀನಿ. ವಾಟ್ ಈಸ್ ದಿಸ್ ಸಮರ್? ಆ್ಯನಿವರ್ಸರಿ ಇದಿರೋನು ನೀವು ಹೊರಗಡೆ ಹೋಗ್ಬೇಕಾ? ಅದೇನೇ ಕೆಲಸ ಇದ್ರೂ ಪೋಸ್ಟ್ಪೋನ್ ಮಾಡ್ಕೊ. ಇವತ್ತು ನೀನು ನಮ್ಮೆಲ್ಲರ ಜೊತೆ ಇರಲೇಬೇಕು, ಅರ್ಥ ಆಯ್ತಾ? ನಾವಿಷ್ಟು ಜನ ನಿಮ್ಮ ದಾರಿಗೆ ಬಂದರೂ ನೀವು ಅವಳನ್ನು ಹುಡ್ಕೊಂಡು ಹೋಗ್ಬೇಡ್ರಿ, ಇರ್ತೀನಿ ಅಂತ ಹೇಳ್ರಿ. ಇರ್ತೀನಿಮ್ಮ. ಸ್ವಲ್ಪ ಹೊತ್ತಷ್ಟೇ, ಬೇಗ ಬಂದ್ಬಿಡ್ತೀನಿ. ದೇವಸ್ಥಾನಕ್ಕೆ ಸಂಜೆನೂ ಹೋಗ್ಬೋದಲ್ವಾ? ಬೇಡ ಅಂತ ಇದೀವಲ್ಲ, ನಮ್ಗಿಂತ ಜಾಸ್ತಿ ಪ್ರಾರ್ಥನೆಗೆ ನಿನ್ನ ಅವಶ್ಯಕತೆ ಇದೆ. ಅದಕ್ಕೋಸ್ಕರನಾದ್ರೂ ನೀನು ಬೇಡ ಮಾವ, ನನಗೋಸ್ಕರ ಅವ್ರ ಕೆಲಸನ ನೆಗ್ಲೆಕ್ಟ್ ಮಾಡೋದು ಬೇಡ. ಎಷ್ಟು ಮುಖ್ಯವಾದ ಕೆಲಸ ಇದೆಯೋ ಏನೋ, ಅಷ್ಟೇ ಇಲ್ಲದೆ ಅವ್ರು ನಮ್ಮನ್ನೆಲ್ಲ ಮೀರಿ ಹೋಗಲೇಬೇಕು ಅಂತಿದ್ರಾ ಅಲ್ವೇನ್ರಿ? ಬೇಗ ಬರ್ತೀನಿ ಅಂತಿದಾರಲ್ಲ, ಹೋಗಿ ಬರಲಿ ಬಿಡಿ. ಅದು ಸರಿನೇ. ಆ್ಯನಿವರ್ಸರಿ ದಿನ ಕೆಲಸ ಬಿಟ್ಟರೆ ವರ್ಷ ಪೂರ್ತಿ ಕೆಲಸ ಬಿಡಬೇಕಾಗತ್ತೆ. ಅಳಿಂದ್ರೆ ಸಂಜೆ ನೀವು ಬೇಗ ಬನ್ನಿ, ನಾವೆಲ್ಲರೂ ಪಾರ್ಟಿ ಮಾಡೋಣ. ಶೋರ್, ಬರ್ತೀನಿ. ನನ್ನ ಹೆಂಡತಿ ಪ್ರಾರ್ಥನಾ
ನನ್ನ ಆಸೆ ಪ್ರಾರ್ಥನಾ, ನನ್ನ ಮನಸ್ಸು ಪ್ರಾರ್ಥನಾ, ನನ್ನ ಪ್ರೀತಿ ಪ್ರಾರ್ಥನಾ. ಐ ಲವ್ ಮೈ ಪ್ರಾರ್ಥನಾ. ಎಸ್, ಐ ಲವ್ ಮೈ ಪ್ರಾರ್ಥನಾ. ಎಷ್ಟೊತ್ತು ಹೀಗೆ ಕೂತಿರ್ತೀರಿ? ಐಶ್ವರ್ಯ, ನಿನ್ನ ಹೆಸರು ಹರ್ಷ ಯಾವಾಗೈತೆ? ನೀವೇನ್ರಿ ಮನೇಲಿ ಅಷ್ಟು ಬಲವಂತ ಮಾಡಿದ್ರು ಹರ್ಷನ್ ನೋಡ್ಲೇಬೇಕು ಅಂದವರು? ಈಗ ಐಶ್ವರ್ಯನ್ ಜೊತೆ ಏನ್ ಮಾಡ್ತಿದ್ರಿ? ಅದು ಹರ್ಷಂಗೆ ಕಾಯ್ತಿದ್ವಮ್ಮ. ಐಶ್ವರ್ಯನ್ ಕಂಪ್ನಿಗೆ ಹೊಸ ಪ್ರಾಜೆಕ್ಟ್ ತಂದ್ಕೊಡ್ತಿರೋದು ಹರ್ಷನೇ. ಅದೇನಾದ್ರು ಸಕ್ಸಸ್ ಆದ್ರೆ 50 ಲಕ್ಷ ಲಾಭ ಬರುತ್ತೆ ಇವ್ರಿಗೆ. ಅದಕ್ಕೆ ನಾನು ಇವರು ಕಾಯ್ತಿದ್ವಿ. ಹರ್ಷ ನಮ್ಮಿಬ್ರನ್ನು ಇಲ್ಲೇ ಕೂತೀರಿ ಅಂತ ಕೂರ್ಸಿ ಹೋಗಿ ಅರ್ಧ ಗಂಟೆ ಆಯ್ತು, ಇನ್ನೂ ಪತ್ತೇನೇ ಇಲ್ಲ. ನೀನೇನು ಪ್ರಾರ್ಥನಾ ಇದ್ದಕ್ಕಿದ್ದಾಗೆ ಇಲ್ಲಿ? ನನ್ನ ಫ್ರೆಂಡ್ ನೋಡ್ಬೇಕಿತ್ತು, ಇಲ್ಲೇ ಎಲ್ಲೋ ಅಡ್ರೆಸ್ಸಿಗೆ ಬಾ ಅಂತ ಕರೆದಿದ್ಲು. ಹೋಗ್ತಾ ನಿಮ್ಮ ಕಾರ್ ನಿಂತಿರೋದು ನೋಡಿದೆ, ಹಾಗೆ ಬಂದೆ. ನೀವು ನೋಡಿದ್ರೆ ಇನ್ಯಾರಿಗೋ ಕಾಯ್ತಾ ಇದ್ದೀರಾ. ಆ ಹರ್ಷ ಒಳ್ಳೆ ಎಡವಟ್ರಾಯ, ಹೇಳೋದೊಂದು ಮಾಡೋದೊಂದು. ಅಂಥವ್ರನ್ನ ಕಂಡ್ರೇನೆ ನನಗಾಗಲ್ಲ. ಅಂಥವ್ರನ್ನ ನಂಬ್ಕೊಂಡು ನೀವಿಬ್ರು ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ನಡೀರಿ ಮನೆಗೆ ಹೋಗೋಣ. ಐಶ್ವರ್ಯ, ಸಂಜೆ ನೀನು ಬಾರೆ ಮನೆಗೆ. ಇಲ್ಲ, ನನಗೆ ಬೇರೆ ಕೆಲಸ ಇದೆ. ಹೊಸದಾಗಿ ಕಂಪ್ನಿ ಮಾಡಿರೋದಲ್ವಾ. ಸರಿ, ಚೆನ್ನಾಗಿ ಇಂಪ್ರೂವ್ ಮಾಡು ಆಯ್ತಾ? ನೀವೇನ್ರಿ ಇನ್ನೂ ಅಲ್ಲೇ ನಿಂತಿದ್ದೀರಾ? ಬನ್ನಿ ಹೋಗೋಣ. ಹಾಂ ನಡಿ, ನಾವು ಹೊರಡ್ತೀವಿ. ಐಶ್ವರ್ಯ, ಹರ್ಷ ಬಂದರೆ ನೀವೇ ಮಾತಾಡಿ. ಇದ್ಯಾವ್ದ್ರಿ ಗಿಫ್ಟು? ಎಷ್ಟು ಚೆನ್ನಾಗಿದೆ. ನನಗೋಸ್ಕರ ತಗೊಂಡ್ರಾ? ಇಲ್ಲ, ನಮ್ಮ ಆ್ಯನಿವರ್ಸರಿಗೆ ಐಶ್ವರ್ಯ ಪ್ರೆಸೆಂಟ್ ಮಾಡಿದ್ದು. ಐಶ್ವರ್ಯ, ನಿನ್ನ ಟೇಸ್ಟ್ ತುಂಬ ಚೆನ್ನಾಗಿದೆ ಕಣೆ. ಅವ್ರಿಗೆ ಮಾತ್ರ ಗಿಫ್ಟಾ? ನನಗಿಲ್ವಾ? ನೀನು ಬರ್ತೀಯ ಅಂತ ನಂಗೆ ಗೊತ್ತಿರಲಿಲ್ಲ. ನಿಂಗೆ ನಾಳೆ ಏನಾದರೂ ತಂದ್ಕೊಡ್ತೀನಿ. ನೀನು ಗಿಫ್ಟ್ ಕೊಡೋದೆಲ್ಲ ಏನು ಬೇಡಮ್ಮ. ನಮ್ಮಿಬ್ರನ್ನ ಮನ್ಸಾರೆ ಹರಿಸ್ಬಿಡು. ಏನಂತ? ನಾನು ನನ್ನ ಗಂಡ ಅನ್ಯೋನ್ಯವಾಗಿ ತುಂಬ ಪ್ರೀತಿಯಿಂದ ಇರೋ ಹಾಗೆ ಯಾರು ಕೆಟ್ಟ ಕಣ್ಣು ನಮ್ಮ ಮೇಲೆ ಬೀಳಬಾರ್ದು ಅಂತ ಹರಸೆ ಮಾರೈತಿ. ನಿನ್ನಂಥ ಒಳ್ಳೆ ಮನಸ್ಸಿರೋರು ಹರಿಸಿದ್ರೆ ನಮ್ಮ ಸಂಸಾರ ಚೆನ್ನಾಗಿರುತ್ತೆ. ಹರಸೆ. ನೀವಿಬ್ರು ಸುಖವಾಗಿರಿ. ನಿಮ್ಮ ಪ್ರೀತಿ ಹೆಚ್ಚಾಗ್ತಾ ಹೋಗಲಿ ಅಷ್ಟೇ. ಯಾರು ಕೆಟ್ಟ ಕಣ್ಣು ಬೀಳಲೇಬಾರ್ದು ಅಂತ ಹೇಳಲೇ ಇಲ್ಲ. ಹೇಳೆ.
ಯಾರು ಕೆಟ್ಕೊಂಡು ನಿಮ್ಮ ಮೇಲೆ ಬೀಳದೆ ಇರಲಿ. ಅಬ್ಬಾ, ಇವಾಗ ಸಮಾಧಾನ ಆಯಿತು ರೀ. ಹೊರಡೋಣ, ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ಮನೇಲಿ ತುಂಬ ಕೆಲಸ ಇದೆ, ಬನ್ನಿ ಹೋಗೋಣ. ನನಗೆ ನಿಮ್ಮಿಬ್ಬರ ಮೇಲೂ ಅನುಮಾನ. ನನಗೆ ಗೊತ್ತಿಲ್ಲದೆ ನಿಮ್ಮ ಐಶ್ವರ್ಯ ನಡುವೆ ಏನೋ ನಡೀತಾ ಇದೆ ಅಂತ. ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ. ವಾಟ್ ಇಸ್ ದಿಸ್ ದೀಪ? ಎಷ್ಟು ದೊಡ್ಡ ಅಚೀವ್ಮೆಂಟ್ ನೀವು ತಾಯಿ ಆಗ್ತಿರೋದು. ಫೋನ್ ಕೊಡಿ, ನಾನೇ ಅವ್ರಿಗೆ ಫೋನ್ ಮಾಡಿ ಹೇಳಿ. ಇಷ್ಟು ವರ್ಷ ಬರೀ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾ ಇದ್ದೆ, ಆದರೆ ಈಗ ಹೊಸ ವಿಷಯ, ಹೊಸ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಫೋನ್ ಕೊಡಿ. ಪೊಲೀಸ್ ಅಂದ್ರೇನೆ ಸೋಷಿಯಲ್ ಸರ್ವಿಸ್, ಅಂದರೆ ಸಮಾಜ ಸೇವೆ. ಈಗ ಫೋನ್ ಮಾಡಿ ನಿಮ್ಮ ಮನೆಯವ್ರಿಗೆ ವಿಷಯ ತಿಳಿಸೋದು ಅದ್ರ ಒಂದು ಭಾಗನೇ ಅಲ್ವಾ? ಅಲ್ಲಲ್ಲ, ಅದು ನಮ್ಮ ಧರ್ಮ. ಫೋನ್ ಕೊಡಿ, ನಾನು ಫೋನ್ ಮಾಡಿ ಹೇಳ್ತೀನಿ. ಹಲೋ, ನಮಸ್ಕಾರಮ್ಮ. ಹೈದರಾಬಾದ್ ಪೊಲೀಸ್ ಅಕಾಡೆಮಿಯಿಂದ ನಾನು ಆಫೀಸರ್ ಸಿಂಗ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಮೇಡಮ್ ಅವರೇ. ನಿಮಗೆ ಒಂದು ಶುಭ ಸುದ್ದಿ ಕೊಡಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಶುಭ ಸುದ್ದಿನಾ? ಅಂದರೆ ನಮ್ಮ ದೀಪ ಟ್ರೈನಿಂಗಲ್ಲಿ ಎಲ್ಲ ಗೆಲ್ತಾ ಇದ್ದಾಳಾ? ಆ ಟ್ರಾಫಿನೂ ಗೆದ್ದಿದ್ದಾಳಾ? ಬರೀ ಟ್ರೋಫಿ ಏನಮ್ಮ, ನಿಮ್ಮ ಸೊಸೆ ಅದಕ್ಕಿಂತ ದೊಡ್ಡ ಸಾಧನೆ ಮಾಡಿದ್ದಾರೆ. ತುಂಬ ಸ್ಪೆಷಲ್ ಸಾಧನೆ. ಅಂದರೆ ನಿಮ್ಮ ದೀಪ ತಾಯಿ ಆಗ್ತಾ ಇದ್ದಾರೆ. ಏನು ಹೇಳ್ತಾ ಇದ್ರಿ ಮೇಡಮ್ ಅವರೇ? ನಮ್ಮ ದೀಪ ತಾಯಿ ಆಗ್ತಿದ್ದಾಳ? ವಿಷಯ ಗೊತ್ತಾಯ್ತಲ್ಲ, ಬೇಗ ಬನ್ನಿ. ನಿಮ್ಮ ಸೊಸೆನ ಕರ್ಕೊಂಡು ಹೋಗಲ್ವಾ? ಹಾಂ ಮೇಡಮ್ ಅವರೇ, ಆದಷ್ಟು ಬೇಗ ಬಂದು ಅವಳನ್ನು ಕರ್ಕೊಂಡು ಹೋಗ್ತೀವಿ. ತುಂಬ ಒಳ್ಳೆ ಸುದ್ದಿ ಹೇಳಿದ್ದೀರಿ, ನಿಮಗೂ ಒಳ್ಳೇದಾಗತ್ತೆ. ಆಕಾಶ್ ಮಗ, ನೀನು ಅಪ್ಪ ಆಗ್ತಿದ್ಯಾ ಕಣಪ್ಪ. ಎಲ್ಲ ಸಿಗಂದೂರು ಚೌಡೇಶ್ವರಿ ಮನೆ. ಅವಿನಾಶ್, ಮೀನಾಕ್ಷಿ, ಅಕ್ಷಯ್, ಎಲಿಸಾ, ಚಂದ್ರಿ ಎಲ್ಲ ಬೇಗ ಬನ್ನಿ. ಆಕಾಶ್, ನನಗಂತೂ ಸಂತೋಷನ ತಡ್ಕೊಳಕ್ ಆಗ್ತಿಲ್ಲಪ್ಪ. ನಾನು ಮೊದಲು ಹೋಗಿ ದೇವ್ರಿಗೊಂದು ದೀಪ ಹಚ್ಚಿಬಿಡ್ತೀನಿ. ನಿಮ್ಮ ಅತ್ತೆ ಅವ್ರಿಗಂತೂ ವಿಷಯ ಕೇಳಿ ಸಂತೋಷದಲ್ಲಿ ಮಾತೇ ಹೊರಗೆ ಬರ್ತಾ ಇಲ್ಲ. ಅತ್ತೆ, ಒಂದು ಸ್ವೀಟ್ ತಿಂದೆ, ಇನ್ನೊಂದು ಸ್ವೀಟ್ ಉಳಿದಿದ್ರೆ ಕೊಡಿ, ಆಮೇಲೆ ಶುಭ ಸುದ್ದಿ ಹೇಳಿ. ಮೊದಲು ಗುಡ್ ನ್ಯೂಸ್. ಅಮ್ಮ, ಸ್ವೀಟ್ ತಿಂದಾಯ್ತಲ್ಲ, ಆ ಗುಡ್ ನ್ಯೂಸ್ ಏನಂತ ಹೇಳಿ. ಆ ಸುದ್ದಿ ಕೇಳಿದಾಗಿಂದ ನಾನು ಎಲ್ಲಿದ್ದೀನಿ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಗಾಳಿಯಲ್ಲಿ ಹಾರಾಡ್ತಾ ಇದ್ದೀನಿ. ನಮ್ಮ ದೀಪ ತಾಯಿ ಆಗ್ತಾ ಇದ್ದಾಳೆ. ಅಲ್ಲ ಅತ್ತೆ, ದೀಪಕ್ಕ ತಾಯಿ ಆಗ್ತಿದ್ದಾರೆ ಅಂದ್ರೆ
ಟರ್ನಿಂಗ್ನ ಅವ್ರಾಗೆ ಬಿಟ್ಟು ಬರ್ತಾರಾ? ಇಂಥ ಟೈಮಲ್ಲಿ ಓಡಾಡೋದು ಜಿಗಿಯೋದು ಎಲ್ಲ ಹೆಂಗ್ ಮಾಡೋಕ್ಕಾಗುತ್ತೆ? ದೀಪಕ್ಕ ನೋಡಿದ್ರೆ IPS ಆಫೀಸರ್ ಆಗೋದು ಅವ್ರ ಅಪ್ಪ ಅಮ್ಮನ ಕನಸು ಅಂತ ಹೇಳ್ತಾನೆ ಇದ್ರು. ಎಲ್ಲರನ್ನೂ ಒಪ್ಸಿ ಆ ಪರೀಕ್ಷೆ ಈ ಪರೀಕ್ಷೆ ಅಂತೆಲ್ಲ ಪಾಸು ಮಾಡಿದ್ರು. ಆಕಾಶ್ ಬಾವನು ಅವ್ರ ನೆರಳಾಗಿ ನಿಂತ್ಕೊಂಡು ಸಹಾಯನೂ ಮಾಡಿದ್ರು. ಆದ್ರೆ ಈಗ ದೀಪಕ್ಕ ಗರ್ಭಿಣಿ ಆಗಿರೋದ್ರಿಂದ ಟೈರ್ನಿಂಗ್ನ ಮುಂದುವರ್ಸಕ್ಕಾಗತ್ತಾ? ಅಂದ್ರೆ ಪಾಪ ದೀಪಕ್ಕ ಇಲ್ಲಿವರೆಗೂ ಓದಿರೋದು ಮಾಡಿರೋದೆಲ್ಲ ವೇಸ್ಟಾ? ದೀಪಾ, ನೀನ್ ಇನ್ಮೇಲೆ ಒಂದು ಕೆಲಸನೂ ಮಾಡಬೇಡ. ಜಿಗಿಯೋದು ಓಡೋದು ಅದೆಲ್ಲ ಮಾಡ್ಲೇ ಕೂಡ್ದು, ಗೊತ್ತಾಯ್ತೇನೋ? ಅಮ್ಮ, ಹಾಗೆ ನೀವು ಒಬ್ಬರೇ ಮಾತಾಡ್ತಿದ್ದೀರ, ಕೊಡಿ ನಾವು ಮಾತಾಡ್ಬೇಕು. ಆಯ್ತು ಆಯ್ತು, ನೀವೆಲ್ಲ ನಾಳೆ ದೀಪನ ಇಲ್ಲಿ ಕರ್ಕೊಂಡ್ ಬರ್ತೀವಲ್ಲ, ಅವಾಗ ಎಷ್ಟು ಬೇಕೋ ಅಷ್ಟು ಮಾತಾಡಿ. ಇವಾಗ ಆಕಾಶ್ ಮಾತಾಡ್ಲಿ ಅವಳ ಹತ್ರ. ತಗೊಳಪ್ಪ ಮಗ, ಅವಳ ಜೊತೆ ಮಾತಾಡು, ಅವಳಿಗೆ ಧೈರ್ಯ ಹೇಳು. ಹೋಗು. ಚಂದ್ರಿ ಇದು ನಿನ್ನೆ ಸೀರಿಯಲ್ಗಳ ಇವತ್ತಿನ ಕಥೆ. ಮಿಸ್ ಮಾಡ್ಕೊಂಡಿರೋ ಸೀರಿಯಲ್ಗಳ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡುತ್ತೆ ಈ ನಮ್ಮ ಸೀರಿಯಲ್ ಕಥೆ. ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ. ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ.